ಸಾಮ್ರಾಜ್ಯ ನೋಡ್ತಳಿಂದ ಸೈಕ್ ಆಗ್ಬಿಟ್ಟಿದ್ದೀನ. ಅದಕ್ಕೋಸ್ಕರನೇ 20 ಕೇಕ್ ಮಾಡಿ ಕೇಕ್ ಅನ್ಸಿರೋದಿಲ್ಲ ಇವತ್ತು. ಅದಕ್ಕೇನೆ ಇವತ್ತು ಅವ್ರ ಕೈಲಿ ಕಟ್ ಮಾಡಿಸ್ಬೇಕು ಅಂತ ಎಲ್ಲ ಮಾಡಿ ರೆಡಿ ಮಾಡಿದ್ದು. ಆದರೆ ಅವ್ರದ್ದು ಈ ಕ್ರೌಡಲ್ಲಿ ಸಿಗದ ಕಾರಣದಿಂದ ಅಭಿಮಾನಿಗಳು ನಾವೇ ಕಟ್ ಮಾಡಿಸ್ತು. ಅಣ್ಣನ ಹೆಸರು ಹೇಳ್ಕೊಂಡು ಅಭಿಮಾನಿಗಳಿಗೆ ಕಟ್ ಮಾಡಿಸ್ತು. ಚಿತ್ರಮಂದಿರಕ್ಕೆ ಭೇಟಿ ನೀಡಿದ್ರು, ತಮ್ಮನ್ನ ಕಣ್ಣಾರೆ ಕಣ್ಣು ತುಂಬ ನೋಡ್ಕೊಂಡು ಖಂಡಿತ ಫೋಟೋ ನಮಗೆ ಸಪ್ರೇಟ್ ಆಗಿ ಸಂದೇಶ ಓಡಲು ಕರೆದು ನಮಗೆ ಫೋಟೋಸು ಮತ್ತೆ ವಿಡಿಯೋಸ್ ಎಲ್ಲ ಮಾಡಿದ್ರು. ಸರ್ ವ್ಯಕ್ತಿತ್ವ ಬಗ್ಗೆ ಹೇಳೋಕೈತೆ ಸರ್. ಬಗ್ಗೆ ಮಗು ಸರ್, ಅದು ಮಗು, ಅದು ಏನು ಹೇಳೋಕ್ಕಲ್ಲ, ತೋರಿಸ್ಕೊಳಕ್ಕಲ್ಲ. ಮಗು ಸರ್, ಅದು ಮಗು, ಅದು ಕೆನ್ನೆ ಮುಟ್ಟಕ್ಕೆ ಒಂದರ ಮಗು ಮುಟ್ಟಾಗೈತೆ ಸರ್. ನನಗೆ ಅಷ್ಟು ಖುಷಿ ಐತೈತೆ. ಬಾರ ಮುಂದಕ್ಕೆ ಬಾರ. ಸುದೀಪ್ ಸರ್ ಪೈರಸಿ ವಿರುದ್ಧ ಹೋರಾಡಿ ಫ್ಯಾನ್ಸ್ ಏನೇ ಸೆಲೆಬ್ರೇಷನ್ ಇತ್ತು, ಏನೇ ಇತ್ತು, ಅದಕ್ಕೆಲ್ಲ ಫ್ಯಾನ್ಸ್ ಅಂತ ಹೇಳಿದ್ದಾರೆ. ಖಂಡಿತ ಸರ್, ಅವ್ರು ಹೇಳಿದ್ದು ಸತ್ಯ. ಅವ್ರು ಹೇಳಿದ್ದು ಸತ್ಯ. ಫ್ಯಾನ್ಸನ್ನೇ. ನಾನು ಒಬ್ಬ ಹೊಸಕೋಟೆ ಅಭಿಮಾನಿ. ನಾನು ಇವತ್ತು ಪಿಕ್ಚರ್ ನಿಮಿಷ ಹೇಳಿ ಯಾರು ತಳ್ಬೇಡಿರಿ. ಖಂಡಿತ ಭಾಳ ತುಂಬ ಖುಷಿ ಆಯಿತು. ಈ ಪೈರಸಲ್ಲಿ ಇಷ್ಟು ಹೊಡೆದಾಡಿ ಈ ಫಿಲಮ್ನ ಸಕ್ಸಸ್ ಮಾಡಿಸ್ಕೊಂಡು ಬಂದಿದ್ದೀವಿ. ಅದಕ್ಕೆ ನಾವು ಅಭಿಮಾನಿಗಳಿಗೆ ನಾವು ಥ್ಯಾಂಕ್ಸ್ ಬೇಕಂದ್ರೆ ನಮಗೆ ವಿಶ್ವಾಸ ಮಾಡಿದ್ದಾರೆ. ನಮ್ಗೆ ಸಾಕು. ನಮಗೆ ಹೌದು, ಖಂಡಿತ. ಅದಕ್ಕೇ ಇಷ್ಟೊಂದು ಕೇಕು ಸೆಲೆಬ್ರೇಟ್ ಅವ್ರಿಗೆ ಜೋರಾಗೆ ಮಾಡಿದ್ವಿ ನಾವು. ಈಗ ಅದಕ್ಕೇ ಈಗ ನೋಡಿದ್ರಲ್ಲ, ಈಗ ನೀವು ಸೆಲೆಬ್ರೇಟ್ ಮಾಡಿದ್ವಿ. ಇವಾಗ ಅವ್ರ ಕೈಲಿ ಕಟ್ ಮಾಡಿಸ್ಕೊಂಡು ಮಾಡಿದ್ವಿ. ಈ ಕ್ರೌಡಲ್ಲಿ ಆಗಿಲ್ಲ. ಈ ನೈಟಲ್ಲೂ ಈ ಕ್ರೌಡ್ ಈ ಮೈಸೂರಲ್ಲಿ ಹೆಂಗೆ ಸೇರೋರು ನೋಡಿ. ಸುತ್ತಮುತ್ತ ಹಳ್ಳಿಯಿಂದ ನಮ್ಮ ರಮಳ್ಳಿ ಆಗ್ಬೋದು, ಕ್ಯಾತ್ಮಳ್ಳಿ ಆಗ್ಬೋದು, ನಮ್ಮ ಎಳ್ಳಳ್ಳಿ ಆಗ್ಬೋದು, ಹೊಸಕೋಟೆ ಆಗ್ಬೋದು, ಇಡೀ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಅಭಿಮಾನಿಗಳು ಬಳಗನೆ ಸೇರವ್ರೆ. ಬಳಗನೆ ಸೇರಿ ಅಭಿಮಾನಿಗಳು ಎಲ್ಲ ಹೊರಗಡೆ ನೋಡಿದ್ರೆ ಎಲ್ಲ ಹೆಣ್ಮಕ್ಳು ಜಾಸ್ತಿ, ಹೆಂಗಸ್ರು ಜಾಸ್ತಿ ಫ್ಯಾನ್ಸ್ಗಳು ಬಂದಿದ್ದಾರೆ. ಖಂಡಿತ. ಕಣ್ಣಾರೆ ನಾನು ಇಷ್ಟು ವರ್ಷ ಆದ್ರೂ ಈಗ 29 ವರ್ಷ ಆಯಿತು. ನಾನು ಅಭಿಮಾನಿಯಾಗಿ 17 ವರ್ಷ ಆಯಿತು. ಇವತ್ತು ಫಸ್ಟ್ ಟೈಮು ಅಣ್ಣನ ಕಣ್ಣು ತುಂಬ ನೋಡ್ಕೊಬಿಟ್ಟೆ. ಕಾಲೆಲ್ಲ ಸಣ್ಣ ಮಾಡ್ಕೊಂಡೆ. ಅವರು ಬೇಡ ಅದು ದೊಡ್ಡದು ಅಂತ, ದೊಡ್ಡ ವಿಷಯ, ಅದೆಲ್ಲ ಕಾಲೆಲ್ಲ ಬೀಳ್ಬಾರ್ದಪ್ಪ ಅಂತ ನನಗೆ ಮನವಿ ಮಾಡಿ ಹೇಳಿದ್ರು. ತುಂಬ ಖುಷಿ ಆಯಿತು. ಬಾಸ್ ನೋಡೋಕ್ಕೆ ಒಂದು ಮಜಾ. ಅವ್ರು ನೋಡ್ತಿದ್ರೆ ಅಪ್ಪ ಬೆಣ್ಣೆ 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 ಅಯ್ಯೋ ತುಂಬ ಖುಷಿ ಆಯಿತು. ಈ ಮುಖಾಂತರ ನಾನು ಲೋಕೇಶ್ ಅಣ್ಣಂಗೆ, ಸಚಿನ್ ಅಣ್ಣಂಗೆ ತುಂಬ ಹೃದಯದಿಂದ ಧನ್ಯವಾದಗಳು ಹೇಳ್ತೀನಿ. ಅವ್ರನ್ನ ಭೇಟಿ ಮಾಡಿಸ್ಕೊಡೋದಕ್ಕೆ. ನಮ್ಮ ಮೆಲ್ಲಳ್ಳಿಯಿಂದ ಸದಾ ಇದಕ್ಕಿಂತ ದೊಡ್ಡದಾಗಿ ಕ್ರೇಜ್ ಮಾಡ್ತೀವಿ. ಬಿಲ್ಲರ್ ರಂಗ ಭಾಷಕ್ಕಂತೂ 5,000ರಿಂದ 3 ಟೀಮು ಮೂರು ಶೋನು ಬೆಳಿಗ್ಗೆ 10 ಗಂಟೆಗೆ ಮಟನ್ ಪಲಾವು, 10 ಗಂಟೆಗೆ ಮಧ್ಯಾಹ್ನ ಚಿಕನ್ ಪಲಾವು, ಸಂಜೆ ಮಶ್ರೂಮ್ ಬಿರಿಯಾನಿ. 5,000 ಜನಕ್ಕೆ ಬಿಲ್ಲರ್ ರಂಗ ಭಾಷಕ್ಕೆ. ಇಲ್ಲಿ ಇವಾಗ 60 ಅಡಿ ಕಟ್ಔಟ್ ಐತೆ. ಮುಂದಕ್ಕೆ 100 ಅಡಿ ಕಟ್ಔಟ್ ಮಾಡಿಸ್ತೀನಿ. ಇಡೀ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿಸಿಡ್ಬಾರ್ದು ಅಭಿಮಾನಿಗಳು. ಹಂಗೆ ದೊಡ್ಡದಾಗಿ ಮಾತಿಗೆ ಬದ್ಧ ನಾವು. ಒಂದು ಮಾತು ಹೇಳಿದ್ರು, ಇವಾಗ ಅಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ ಬಾಸು ಯಾರಿಗೂ ಏನು ತೋರಿಸ್ತಿಲ್ಲ, ಸುಮ್ಮನೆ ಹೋದ್ವು ಅಂದ್ಬಿಟ್ಟು. ಬಾಸ್ ನೋಡಿದ್ರ ಹೆಂಗವ್ರಿಗೆ ಗೊತ್ತಾ,
ಎಲ್ಲ ಅಭಿಮಾನಿಗಳಿಗೂ ಈಗ ಬೆಂಗಳೂರಿಗೆ ಹೋದ್ರು ಅಲ್ವೇ ಏನು ಮಾಡಿದ್ರು ಬಂದು ಅಭಿಮಾನಿಗೆ ಏನು ಫ್ಲೈಟ್ ಕಿಸ್ ಕೊಡ್ತಾರೆ ಅಭಿಮಾನಿಗಳೆಲ್ಲ ಫುಲ್ ಬ್ಲಾಸ್ಟು ಹಂಗೆ ಇತ್ತು ಬಸ್ ಸೈಕ್ ಅಂದ್ರೆ ಸೈಕ್ ಫುಲ್ ಸೈಕು ಸಖತ್ತಾಗಿ ಬಂದವ್ರೆ ಸಖತ್ತಾಗಿ ಮಾಡ್ಕೊಟ್ರು ಮೂವಿನ ಪೈರೇಸಿ ಮಾಡ್ತೀರಾ ಅಂತ ಪೈರೇಸಿ ಮಾಡೋ ಏಟರ್ಸ್ಗಳಲ್ಲೇ ಹೇಳೋದು ಒಂದೇ ನಮ್ಮ ಬಾಸ್ ಮೂವಿನ ಪೈರೇಸಿ ಮಾಡೋ ಎಲ್ಲ ಇಲ್ಲೇ ಹೇಳ್ತಿರೋದು ಒಂದೇ ಮಾತು ಕಿತ್ಕೊಳ್ಳಿ ಹೊಡ್ಕೊಳ್ಳಿ ಫೋಟೋ ನಮ್ಮ ಬಾಸು ವಿಷ್ಣುವರ್ಧನ್ ಅಪ್ಪಾಜಿನ ವಿಷ್ಣುವರ್ಧನ್ ಅಪ್ಪಡ ಅಭಿಮಾನಿ ಆದ್ರೆ ನಮ್ ವಿಷ್ಣುವರ್ಧನ್ ಅಪ್ಪಾಜಿಗೆ ಒಳ್ಳೆ ಸ್ಥಾನಮಾನ ಮಾಡೋರೆ ನಮ್ಮ ಬಾಸ್ ಕಿಚ್ಚ ಅವರು ತಲೆ ಕೆಡ್ಸ್ಕೊಳ್ಳಲ್ಲ ಯಾರ ಬಗ್ಗೆ ನಮ್ಮ ವಿಷ್ಣು ಕಿಚ್ಚ ಬಾಯ್ಸ್ಕೆ ಹೊಸ ವರ್ಷದ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ಚೆನ್ನಾಗಿರಿ, ನಗ್ತಾಯಿರಿ, ಖುಷಿಯಾಗಿರಿ. ಥಿಯೇಟರ್ ವಿಸಿಟ್ ಕೊಡ್ತಾ ಇದ್ರಾ ಮಾರ್ಚ್ ಚಿತ್ರಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್? ತುಂಬ ಚೆನ್ನಾಗಿ ಸರ್. ಎಲ್ಲ ಕಡೆ ಎಲ್ಲ ರೀತಿಯಲ್ಲೂ ಒಂದು ಪ್ರೀತಿ ತೋರಿಸಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಪ್ರತಿ ಊರಲ್ಲೂ ಆ ಸಂಭ್ರಮಿಸಿದ ರೀತಿ, ಸಿನಿಮಾನ ವೆಲ್ಕಮ್ ಮಾಡಿದಂಥ ರೀತಿ ಪ್ರತಿಯೊಂದನ್ನು ನೋಡೋಕೆ ಹೋದ ವೀಡಿಯೋಗಳು ನೋಡ್ತಾ ಇರ್ತೀವಿ, ಸಿಗ್ತಾ ಇರುತ್ತಲ್ಲ. ಐ ಥಿಂಕ್ ಇಟ್ಸ್ ವೆರಿ ಗುಡ್, ವೆರಿ ಗುಡ್. ರೆಸ್ಪಾನ್ಸ್ ಇಸ್ ವೆರಿ ಗುಡ್ ಸರ್. ಅಂದರೆ ಈಗ ತಾವು ಮುಂಚೆ ಪೈರಸಿ ಬಗ್ಗೆ ಎಲ್ಲ ಮಾತಾಡಿದ್ರಿ ಸರ್. ಮಾರ್ಕ್ ಚಿತ್ರನ ಫ್ಯಾನ್ಸು ನಿಜಕ್ಕೂ ಕೂಡ ಕಾಪಾಡ್ಕೊಂಡಿದ್ದಾರೆ ಸರ್. ಪೈರಸಿ ವಿರುದ್ಧ ಹೋರಾಡಿ ಚಿತ್ರ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ ಸರ್. ಇದ್ರ ಬಗ್ಗೆ ಸರ್ ಖುಷಿ ಅಲ್ವಾ? ಅದ್ರ ಬಗ್ಗೆ ಇನ್ನೇನು ಹೇಳಿ, ಖುಷಿ ಇದೆ ನನಗೆ, ತುಂಬ ಖುಷಿ ಇದೆ. ಪೈರಸಿ ವಿರುದ್ಧ ಹೋರಾಟ ಅಂತಂದರೆ ಅದು ಬೇರೆ ರೀತಿಯ ಹೋರಾಟ ನಡೀತಾ ಇರೋದು. ಈಗ ಪರವಾಗಿಲ್ಲ, ಎಲ್ಲರದ್ದು ಸಹಕಾರ ಇದೆ. ಅದಕ್ಕೆ ಸೈಬರ್ ಕ್ರೈಮಿಂದ ಹಿಡಿದು ಪ್ರತಿಯೊಬ್ಬರದ್ದು ಬೆಂಬಲ ಇದೆ. ಸರಿಯಾದ ಕಾನೂನಿನ ಮೂಲಕ ಯಾವ್ಯಾವ ಕ್ರಮ ತೊಗೊಳ್ಬೇಕೋ ತೊಗೋತಾ ಇದ್ದಾರೆ. ಒಂದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಮೈಸೂರಿಗೆ ಬರುವಂಥದ್ದು ತುಂಬ ಪ್ರೀತಿಯಿಂದ ಬಂದೆ, ಇಲ್ಲಿ ತುಂಬ ಆಸೆಯಿಂದ ಬಂದೆ. ಆ್ಯಕ್ಚುಲಿ ನಾನು ಇವಾಗಷ್ಟೇ ಹೇಳ್ತಾ ಇದ್ದೆ, ಮೈಸೂರಲ್ಲಿ ಲಾಸ್ಟ್ ಯಾವಾಗ ಸಿನಿಮಾ ನೋಡಿದ್ದು ನನಗೆ ನೆನಪೇ ಇಲ್ಲ. ಅಂದರೆ ಈ ಭಾಗಕ್ಕೆ ಜಾಸ್ತಿ ಬಂದಿಲ್ಲಲ್ಲ, ನಾವು ಶೂಟಿಂಗ್ ಇದ್ದಾಗ ಬರ್ತಾಯಿದ್ವಿ, ರಿಲೇಟಿವ್ಸ್ ಇದ್ದರು ಒಂದು ಟೈಮಲ್ಲಿ. ಬಟ್ ಈಗ ನಮ್ಮ ಮೇಡಮ್ ಅವರು ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು. ಏನಾಗಿದೆ, ಇಲ್ಲೊಂದು ಚಿಕ್ಕದೊಂದು ಸಮಸ್ಯೆ ಆಗಿದೆ. ಅದೇನೆಂದರೆ ಇಲ್ಲಿ ಶೋ ನಾನು ಮಾತಾಡಲ್ಲ, ನೀವೇ ಮಾತಾಡಿ. ಶೋ ಮುಗಿಸ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಕ್ರೌಡ್ ಹೊರಗಡೆ ಹೋಗಿಲ್ಲ, ಅಲ್ಲೋಗಿ ಮಿಕ್ಸ್ ಆಗಿಬಿಟ್ಟಿದ್ದಾರೆ. ಸೆಕೆಂಡ್ ಶೋ ಮತ್ತು ನಮ್ಮ ಬರೋ ಶೋ ಕ್ರೌಡ್ ಮಿಕ್ಸ್ ಆಗಿಬಿಟ್ಟಿದ್ದಾರೆ. ಈಗ ಯಾವ ಟಿಕೆಟ್ ಯಾರ ಕೈಲಿದೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಮ್ಯಾಟ್ನಿ ಈ ಶೋ ಮುಗಿಸ್ಕೊಂಡು ಹೊರಗಡೆ ಹೋಗೋರು ಮಿಕ್ಸ್ ಆಗಿಬಿಟ್ಟು ಇವಾಗ ಗೇಟ್ ತೆಗೆದ್ರೆ ಯಾವ ರೇಂಜಿಗೆ ಒಳಗೆ ಬರ್ತಾರೆ ಗೊತ್ತಿಲ್ಲ. ಸೊ ದೇರ್ ಇಸ್ ಅ ಕನ್ಸರ್ನ್ ಬಂದು ಇವಾಗ ಶೋ ಸ್ಟಾರ್ಟ್ ಆಗೋದು ಕಷ್ಟ ಆಗುತ್ತೆ ನಾನು ಇಲ್ಲೇ ಇದ್ದರೆ. ಬಿಕಾಸ್ ಟಿಕೆಟ್ ಯಾರ ಹತ್ರ ಇದೆ ಯಾರ ಹತ್ರ ಇಲ್ಲ ಗೊತ್ತಾಗ್ತಾರೆ. ಇಟ್ಸ್ ನಾಟ್ ಅಬೌಟ್ ಟಿಕೆಟ್ ಅಲೋನ್. ಆ ಫೋರ್ಸ್ ಇದೆಯಲ್ಲ ಒಳಗೆ ಬರೋದ್ರಲ್ಲಿ, ದೇ ಆರ್ ಫಿಯರಿಂಗ್ ಅ ಲಿಟಲ್ ಬಿಟ್ ಆಫ್ ಲಾ ಆ್ಯಂಡ್ ಆರ್ಡರ್. ಸೊ ಐ ಥಿಂಕ್ ಇನ್ನೊಂದು ದಿವಸ ಆರಾಮಾಗಿ ಬರ್ತೀನಿ. ಬಟ್ ಖುಷಿಯಾಗಿ ಬೆಂಗಳೂರಿಂದ ಬಂದಿದ್ದೆ ಸಂಗಮ್ ಥಿಯೇಟ್ರಿಗೆ ಬಂದು ಎಲ್ಲರೊಟ್ಟಿಗೆ ಸಿನಿಮಾ ನೋಡಬೇಕು ಅಂತ. ಒಂದು 10 ಕ್ರೌಡ್ ಇದೆ, ಥಿಯೇಟ್ರ್ ಕ್ರೌಡ್ ಇದೆ ಹೊರಗಡೆ. ಐ ಆಮ್ ವೆರಿ ಹ್ಯಾಪಿ ಟು ಸಿ ದಟ್. ಬಟ್ ಅದು ಅನ್ಫಾರ್ಚುನೇಟ್ಲಿ ನಾವು ನಮ್ಮ ಪೊಲೀಸ್ ಮಿತ್ರರು ಏನು ಹೇಳ್ತಾ ಇರೋದಕ್ಕೆ ನಾನು ಖಂಡಿತವಾಗ್ಲೂ ಸ್ಪಂದಿಸಲೇಬೇಕಾಗುತ್ತೆ. ಯಾಕೆಂದರೆ ನಥಿಂಗ್ ಇಸ್ ಅಬೌವ್ ಲಾ. ಅಫ್ಕೋರ್ಸ್ ವಿ ಫೀಲ್ ಬ್ಯಾಡ್. ಅಲ್ಲಿ ಕುತ್ಕೊಂಡು ನೋಡೋಕ್ಕಾಗ್ತಾಯಿಲ್ಲ. ಕುತ್ಕೊಂಡು ಆರಾಮಾಗಿ ಇಡೀ ಬಟಾಲಿಯನ್ ಬಂದಿದ್ದೀವಿ ನಾವು ಆ್ಯಕ್ಚುಲಿ, ಆರಾಮಾಗಿ ಕುತ್ಕೊಂಡು ನೋಡೋಣ ಸಿನಿಮಾ ಅಂತ. ಬಟ್ ಐ ಥಿಂಕ್ ದೇರ್ ಇಸ್ ಅ ಸ್ಮಾಲ್ ಖೇಯಾಸ್. ಅದಕ್ಕೋಸ್ಕರ ಐ ಥಿಂಕ್ ಈಗ ಸದ್ಯಕ್ಕೆ ಹೊರಡ್ತೀವಿ. ಇನ್ನೊಂದು ದಿವಸ ಯಾವ ಥರ ಮತ್ತೆ ಆರಾಮಾಗಿ ಮಾಡ್ತೀವಿ. ಏನೇ ಇದ್ರು ಈ ಫ್ಯಾನ್ಸ್ ಜೊತೆ ಕೂತ್ಕೊಂಡು ಮೂವಿ ನೋಡೋದು ಇದೆಯಲ್ಲ ಸರ್, ಅದು ಒಂದು ಸಪ್ರೇಟ್ ಫೀಲ್ ಕೊಡುತ್ತೆ ಸರ್. ಕಲಾವಿದರು ಅದು ಸರ್, ಈಗ ಥಿಯೇಟರ್ ಸರ್. ನನ್ನ ಸಿನಿಮಾ ನೋಡ್ತೀನೋ ಬೇರೆಯವ್ರ ಸಿನಿಮಾ ನೋಡ್ತೀನೋ, ಥಿಯೇಟರಲ್ಲಿ ಒಂದು ಸಿನಿಮಾ ನೋಡೋ ಪ್ರೀತಿ ಅದು ಬೇರೆ ಇದೆ. ಈ ಥರ ಕ್ರೌಡಲ್ಲಿ ಕೂತ್ಕೊಂಡು ನೋಡಿದಾಗ ಅದು ಇನ್ನೊಂಚೂರು ಹೆಚ್ಚುತ್ತೆ ಅಷ್ಟೇ. ಅದು ನಮ್ಮದೇ ಸಿನಿಮಾ ಆದಾಗ ಇನ್ನೂ ಜಾಸ್ತಿ ಹೆಚ್ಚುತ್ತೆ ಅಷ್ಟೇ. ಎಲ್ಲದು ಒಂದೇ. ಬಟ್ ಈಗ ಸಂತೋಷಲ್ಲಿ ಬೆಳಗ್ಗೆ ನೋಡ್ಕೊಂಬಂದ್ವಿ. ಬಹುಶಃ ಅದು ಮಾರ್ನಿಂಗ್ ಶೋ ಆಗಿರೋದ್ರಿಂದ ಈಸಿ ಆಗೋಯ್ತು ನಮಗೆ. ಒಂದೇ ಕ್ರೌಡ್ ಇತ್ತು, ಒಂದೇ ಥಿಯೇಟರ್ ಕ್ರೌಡ್ ಇತ್ತು. ಈಗ ಹೋದವರು, ಬರ್ತಾ ಇರೋರು, ಮುಂದೆ ಬರೋರು ಎಲ್ಲರೂ ಸೇರಿ, ನಾನು ಆ್ಯಕ್ಚುಲಿ ಒಳಗೆ ಬರ್ಬೇಕಾದ್ರೆ ಅಂದ್ಕೊಂಡಿದ್ದು ಥಿಯೇಟ್ರ್ ಒಳಗಡೆ ಬಿಟ್ಬಿಟ್ಟಿಯಾರು ಇವರು, ಇದು ಎಕ್ಸಸ್ ಅಂತ ಅದು ನೋಡಿದೆ. ಎಲ್ಲ ಮಿಕ್ಸ್ ಆಗಿ ಆ ಶೋ ಈ ಶೋ ಎಲ್ಲ. ಇವರು ನಮ್ಮ ಪೊಲೀಸ್ ಸ್ನೇಹಿತರು ಅವ್ರು ಹೇಳ್ಬೇಕಾದ್ರೆ ಅರ್ಥ ಆಗ್ತದೆ ನಮಗೆ. ಐ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಬಟ್ ಇಟ್ಸ್ ಮೋರ್ ಇಂಪಾರ್ಟೆಂಟ್ ದಟ್
ಸಿನಿಮಾ ಇನ್ನೊಂದು ದಿವಸ ನೋಡೋಣ. ಈ ಲಾ ಮೇಂಟೈನ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್. ಮನೆ ಮಂದಿ ಎಲ್ಲ ತಮ್ಮನ್ನ ಮತ್ತೆ ಬಿಗ್ ಬಾಸಲ್ಲಿ ಮಾರ್ಕ್ ಚಿತ್ರದ ಬಗ್ಗೆ ಸುದೀಪ್ ಸರ್ ಮಾತಾಡ್ತಾರೆ, ಅದಕ್ಕೆ ಕೇಳೋಣ. ಸಕ್ಸಸ್ಫುಲ್ ಬಗ್ಗೆ ಅನ್ಕೊಂಡಿದ್ರು, ಈ ವೀಕ್ ಸಿಕ್ಕಲಿಲ್ಲ, ನೆಕ್ಸ್ಟ್ ವೀಕು ಚಿತ್ರದ ಬಗ್ಗೆ ಏನಾದ್ರು ನೋಡಿ ಕಾದು ಬಿಗ್ ಬಿಗ್ ಬಾಸ್ ಅಲ್ಲಿ ನೋಡಿ, ಬಿಗ್ ಬಾಸ್ ಏನು ಮಾತಾಡ್ತೀವಿ ಅಲ್ಲಿ ನೋಡಿ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.